ಒಂದು ಘಟನಾ ನಡೀತು ಪಂಜಾಬ್ದೊಳಗೆ. ಇದನ್ನೊಮ್ಮೆ ನಾನು ಕೇಳಿದ್ದೆ, ಇದನ್ನ ಕೇಳಿದ ಘಟನೆ ಹೇಳ್ತೇನೆ ನಿಮಗೆ. ಒಬ್ಬರು ಜ್ಞಾನಿಗಳು, ಒಬ್ಬರು ತಿಳಿದವರು ಈ ಘಟನೆಯನ್ನು ಹೇಳಿದ್ರು. ಪಂಜಾಬ್ದೊಳಗೆ ಒಂದು ಘಟನೆ ನಡೀತಂತ. ಏನು ನಡೀತು ಅಂದ್ರ, ಒಂದು ಹುಡುಗಿಗೆ ಒಂದು ಊರಿಗೆ ಮದುವೆ ಮಾಡಿ ಕೊಟ್ರು. ಮದುವೆ ಮಾಡಿ ಕೊಟ್ಟ ಮೇಲೆ 1 ವರ್ಷ ತುಂಬುದ್ರೊಳಗೆ ಒಂದು ಮಗು ಆಯ್ತು. ಅವರು ಗಂಡನ ಮನೆಯವರು ತವ್ರ ಮನೆಗೆ ಈ ಹೆಣ್ಮಗಳು ಹೆರಿಗೆಗಂತ ಬಂದು ಗಂಡನ ಮನೆಯವ್ರು ಹೇಳಿ ಕಳಿಸಿದ್ರ ಆಕಿ. ಏನು ಅಂದ್ರ, ನೀ ಗಂಡ ಹಡ್ಕೊಂಡ ಬರ್ಬೇಕು ನಮ್ಮ ಮನೆಗೆ. ಆಕಿ ಹೆರಿಗೆಗೆ ಹೋದ್ಲು, ಮಗು ಆಯ್ತು, ಗಂಡ ಆಗ್ಲಿಲ್ಲ, ಹೆಣ್ಣು ಮಗು ಆಯ್ತು. ಮತ್ತೆ 2 ವರ್ಷದೊಳಗೆ ಮತ್ತೆ ಹೆಣ್ಮಗಳ ಗರ್ಭಿಣಿ ಆದ್ಲು, ಗಂಡನ ಮನ್ಯಾಗ ಹೇಳಿ ಕಳಿಸಿದ್ರು. ಈಗ ಮೊದಲನೇದ್ ಹೆಣ್ಣಾದ್ರೆ ಆಗಲಕ್ಕ, ಈ ಸಲ ಮಾತ್ರ ಹೆಣ್ಣಾಗುವಂಗಿಲ್ಲ, ಗಂಡ ಹಡ್ಕೊಂಡ ಬರ್ಬೇಕು ನೀನು. ಏನ ಅತಿ ಕೈಯಾಗ ಐತೆ ಫ್ಯಾಕ್ಟ್ರಿ, ಏನ್ ಮ್ಯಾಲಿಂದ ಹಾಕೋದ್ ಕೂಡ್ಲೆ ಬರಾಕ? ದೇವನ ಕೈಯಾಗ ಐತದ. ನೀ ಗಂಡ ಹಡ್ಕೊಂಡ ಬರ್ಬೇಕಂತ ಹೋದ್ಲು, ಹೆರಿಗಾತು, ಮಗು ಆತು, ಮತ್ತ ಹೆಣ್ಣಾತು. ಮತ್ತೊಂದ್ 2 ವರ್ಷ ಆದ್ಮೇಲೆ ಮತ್ತ ಗರ್ಭ ಧರಿಸದ್ಲ ಹೆಣ್ಮಗಳು. ಅವ್ರ ಮನ್ಯಾಗ ಹೇಳಿ ಕಳಿಸಿದ್ರು, ಈ ಸಲ ನೀ ತವ್ರ ಮನೆಗೆ ಹೆರಿಗೆಗೆ ಹೋಗ್ತೀಯಲ್ಲ, ಈ ಸಲ ಗಂಡಾತು ಕೂಸ ನೀನಿಬ್ರು ಕೂಡಿ ಬರ್ಬೇಕು. ಅಕಸ್ಮಾತ್ ಹೆಣ್ಣಾದ್ರೆ ಇಲ್ಲ ಕೂಸ್ ಬರ್ಬೇಕು, ಇಲ್ಲ ನೀ ಬರ್ಬೇಕು, ಇಬ್ಬರದಾಗ ಒಬ್ಬರ ನಮ್ಮ ಮನೆಗೆ ಬರ್ಬೇಕು. ಹೋದ್ಲ ಹೆಣ್ಮಗಳು, ಹೆರಿಗಾತು, ಮತ್ತ ಹೆಣ್ಣಾತು. ಹೆಣ್ಣಾದ ಕೂಡ್ಲೆ ಗಂಡನ ಮನೆಗೆ ಸುದ್ದಿ ಸಹಿತ ಮುಟ್ಟಿಸ್ಲಿಲ್ಲ. ಆ ಹೆಣ್ಮಗಳ ದಿವಸ ಮಗು ಹುಟ್ಟಿಂದ ಅಳಾಕ್ ಶುರು ಮಾಡ. ಮನ್ಯಾಗ ಎಲ್ಲರೂ ಅಳದ ಏನ್ ಮಾಡ್ಬೇಕು? ಕೊನೆಗೆ 3 ದಿವಸ ಆಯ್ತು, ಗಂಡನ ಮನೆಗೆ ಸುದ್ದಿ ಸಹಿತ ಕಳಿಸ್ಲಿಲ್ಲ. ಆ ತಾಯಿ ಪ್ರತಿನಿತ್ಯ ಕಣ್ಣೀರ ಮಾತ್ರ ಕೂಳ ಅನ್ನೋದೇ ಇರಲಿಲ್ಲಕ್ಕೆ. ಅತ್ತು ಇಷ್ಟು ಜೀವ ಗಟ್ಟಿ ಮಾಡಿ ಒಂದು ನಿರ್ಣಯಕ್ಕೆ ಬಂದು, ಡಿಸೆಂಬರ್ದೊಳಗೆ ನೀವು ಪಂಜಾಬ್ದೊಳಗೆ ಭಯಂಕರ ಚಳಿ ಇರ್ತೈತಿ, ನಮ್ಮಲ್ಲಿ ಏನು ಇರುವುದಿಲ್ಲ. ಆ ಕಡೆ ಎಲ್ಲ ಸ್ನೋಫಾಲ್ ಆಗ್ತಿರ್ತೈತಿ, ಬರ್ಫ್ ಬೀಳ್ತಿರ್ತೈತಿ ಬಾರ್ಡರ್ಗಳಲ್ಲೆಲ್ಲ. ಆಕೆ ಒಂದು ನಿರ್ಣಯ ಮಾಡುದು, ಒಂದು ಡಿಸೆಂಬರ್ ಕೊರೆವಂತ ಅತಿ ಚಳಿಯಾದ ರಾತ್ರಿ, ಯಾರೂ ಇರಲಿಲ್ಲ. ತಾಯಿ ಗಟ್ಟಿ ಮನಸ್ಸು ಮಾಡಿ ತನ್ನ 3 ದಿವಸದ ಮಗುವನ್ನ ಹೆಣ್ಣು ಮಗುವನ್ನ ಅಂಗಳದೊಳಗೆ ಹಾಕದು. ಮಗು ಸುಮ್ಮನೆ ಅಲ್ಲೇ ಪ್ರಾಣ ಬಿಡಲಕ್ಕಂತ ಕೊರೆವ ಚಳಿಯೊಳಗೆ ಹಾಕಿ ಸುಮ್ಮನ ದೂರ ಮೂಲೆಯಾಗ ನಿಂತು ಅಳತಿದ್ಲು ತಾಯಿ. ರಾತ್ರಿ 10:10 11ಕ್ಕೆ ಹಾಕಿದ್ಲು. ಬೆಳಿಗ್ಗೆ 4:30 5 ಗಂಟೆವರೆಗೂ ಕೊರೆಯುವ ಚಳಿಯೊಳಗ ಮಗು ಹೆಂಗಾಗಿತ್ತು ಅಂದ್ರ, ತಾಯಿ 5 ಗಂಟೆ ಸುಮಾರು ಹೋಗಿ ನೋಡ್ತಾಳ, ಮಗು ಪೂರಾ ಹೆಬ್ಬಟ್ಟಿನಿಂದ ಹಳ್ಳೆತ್ತಿವರೆಗೆ ನೀಲಿ ಕಲರ್ ಆಗಿತ್ತ. ಆಕಿಗೇನು ಕೂಸು ಸತ್ತೈತಿ ಅಂತ ಬಹಳ ದುಃಖ ಆಗಿ ಆ ಕೂಸಿನ ಓಡ್ ಹೋಗಿ ಎದಿಗೆ ಹಚ್ಕೊಂತಾಳ ತಾಯಿ. ಆದ್ರ ಆಶ್ಚರ್ಯ ಏನಾಗಿತ್ತು ಅಂದ್ರ, ಮಗುವಿನ ಮೈ ಬಣ್ಣ ನೀಲಿಯಾಗಿತ್ತು. ಅದರ ಆಶ್ಚರ್ಯ ಏನಾಗಿತ್ತು ಅಂದ್ರ, 3 ದಿವಸದ ಮಗುವಿನ ಎದೆಯ ಬಡಿತ ತಾಯಿಯ ಎದೆಯ ಬಡಿತಕ್ಕೆ ಗೊತ್ತಾಗಿತ್ತು, ಮಗು ಇನ್ನೂ ಜೀವಂತ ಇತ್ತದು, ಅಷ್ಟು ಕೊರೆವ ಚಳಿಯೊಳಗೂ ಸರಿ. ಅವಾಗ ತಾಯಿ ಅಂತಾಳ, ಇಷ್ಟು ಕೊರೆವ ಚಳಿಯೊಳಗೆ ನನ್ನ 3 ದಿವಸದ ಮಗುವಿಗೆ ನಾನು ಹಾಕಿನಲ್ಲ, ಸಾವಿನೊಂದಿಗೆ ಹೋರಾಡಿ 3 ದಿವಸದ ಮಗು ಗೆದ್ದು ಬಂದೈತಿ. ಸಾವು ಜೀವನದ ಅಂತಿಮ ಸತ್ಯ. ದೊಡ್ಡವರ ನಮಗ್ ಸ್ವೆಟರ್ ಹಾಕೊಳ್ಳಿಲ್ಲ ಅಂದ್ರೆ ಹಂಗ ಹೋಗೇ ಬಿಟ್ಟಿರ್ತೀವಿ, ಮತ್ ಈ ಕಡೆ ಮನೆಗೆ ಸಹಿತ ಬರುದಿಲ್ಲ. ಅಲ್ಲೇ ಹೋಗಿದ್ರಿ, ವಾಕಿಂಗ್ ಹೋದಲ್ಲೇ ಹೋಗಿಬಿಟ್ರು, ಸಮೀಪ ಆತಂತ ಮುಗಿಸ್ಬಿಟ್ಟಿವೆ. 3 ದಿವಸದ ಮಗು ಕೊರೆವ ಚಳಿಯೊಳಗ ಇನ್ನೂ ಜೀವಂತಿತ್ತು. ತಾಯಿಯ ಮಗುವಿನ ಎದೆಯ ಬಡಿತ, ತಾಯಿಯ ಎದೆ ಬಡಿತ ಗೊತ್ತಾದಾಗ ತಾಯಿ ಅಂತಾಳ, ಈ 3 ದಿವಸದ ಮಗು ಇನ್ನೂ ಬದುಕೈತಿ ಅಂದ ಮೇಲೆ, 3 ದಿವಸದ ಮಗು ಸಾವಿನೊಂದಿಗೆ ಹೋರಾಡಿ ಬದುಕಿದೆ ಅಂದ ಮೇಲೆ, ಮೈ 3 days daughter, she has fought for her life. ನನ್ನ 3 ದಿವಸದ ಮಗು ತನ್ನ ಜೀವನಕ್ಕಾಗಿ ಸಾವಿನೊಂದಿಗೆ ಹೋರಾಡದ ಮೇಲೆ, ನನ್ನ 3 ದಿವಸದ ಮಗುವಿಗೆ ಹೆಣ್ಣು ಹುಟ್ಟಿದ್ರೆ ಏನಾಯ್ತು, ಈಕಿ ಸಲುವಾಗಿ, ಜೀವನದ ಸಲುವಾಗಿ ಐ ವಿಲ್ ಫೈಟ್, ನಾನು ಬದುಕ್ತೇನೆ, ಹೆಣ್ಣು ಹುಟ್ಟಿದ್ರೆ ಏನಾಯ್ತು ಅಂತ ಮಗುವನ್ನು ಉಳಿಸಿಕೊಂಡ್ಲಕ್ಕೆ. 3 ದಿವಸದ ಮಗು ಸಾವಿನೊಂದಿಗೆ ಹೋರಾಡಿ ಬಂತು. ನಮ್ಮ ಹೊರಗೆ ಹೊಂಟ್ರ ಬೆಕ್ಕ ಅಡ್ಡು ಬಂತ್ರಿ ಅಂತ. 3 ದಿವಸದ ಮಗುವಿನಲ್ಲಿ ಎಂಥ ಧೈರ್ಯ ನೋಡಿ. ನಮ್ಮ ಹಂಗಾಗೋದ್ರಲ್ಲಿ ಹೊರಗೆ ಹೊಂಟಂದ್ರೆ ಬೆಕ್ಕ ಅಡ್ಡು ಬಂತು. ಯಾಕ್ರಿ ಕೆಲಸ ಆಗೋದಿಲ್ರಿ ನಮ್ಮ ಎಲ್ಲ? ಯಾಕೆ ಬೆಕ್ಕ ಅಡ್ಡು ಬಂದೈತಿ? ಅಲ್ಲ, ಬೆಕ್ಕ ಅಡ್ಡು ಬಂದ್ರಿ ಏನು ಸಮಸ್ಯೆ ನಿನಗ? ಬೆಕ್ಕ ಅಡ್ಡು ಬಂದ್ರೆ ಕೆಲಸ ಆಗೋದಿಲ್ರಿ. ಅದು ಬೆಕ್ಕ ಅಂತ ಇರ್ತೈತಿ, ನಾ ಅಡ್ಡು ಬಂದ್ರೆ ನಿನಗೆ ಕೆಲಸ ಆಗೋದಲ್ಲ, ನೀ ಅಡ್ಡು ಬಂದ್ರೆ ನನಗೆ ಇವತ್ತು ಹಾಲ ಸಿಗೋದಿಲ್ಲ ಯಾರ ಮನೆಯಾಗ ಅಂತ ಇರ್ತೈತಿ. ಏನು ಮನುಷ್ಯನ ಮನೋಭಾವ! ಒಂದ್ ಸಣ್ಣ ಕೂಸಿನೊಳಗೆ ಎಂತ ಛಲ! ನಮ್ಮಲ್ಲಿ ಬರೇ ನೆಪಗಳಷ್ಟೆ.
ಏನು ಹೊರಗೆ ಹೊಂಟಿದ್ದ, ಯಾಕ್ರಿ ಎಲ್ಲಿಗೆ ಹೊಂಟಿದ್ರೆ? 7:30 ಎಲ್ಲಿಗೆ ಹೊಂಟ ಅಂತ ಕೇಳಿದೆವು. ಹೊರಗೆ ಹೊಂಟು ಮನ್ಯಾಗ ಒಳಗೆ. ಅಲ್ಲ, ನೀವು ಊರ್ ಹೊಂಟಿಯಲ್ಲ, ಇವಾಗ ಕೇಳ್ದ ಮನ್ಯಾಗ ಹೊಂಟಿ. ಮತ್ತ ಅವ್ ಕಂಡಕ್ಟರ್ ಏನ್ ಎಲ್ಲಿ ಹೊಂಟಿ ಅಂತ ಕೇಳಂಗಿಲ್ಲ. ತ್ರಿಕಾಲ ಜ್ಞಾನಿ ಹಂಗ ಟಿಕೆಟ್ ಕೊಡ್ತಾನೆ, ಏನ್ ಅಲ್ಲಿ ಇಳಿತೀನಿ? ಕೇಳೋರಲ್ಲ ಅಲ್ಲಿ. ಏನು 3 ದಿವಸದ ಮಗುವಿನಲ್ಲಿ ಎಂಥ ಅದ್ಭುತ ಶಕ್ತಿ ಇತ್ತು. ಮನುಷ್ಯ ಇದನ್ನ ನೋಡಿ ಕಲಿಬೇಕಷ್ಟೇ. ಆತ್ಮವಿಜ್ಞಾನ ಇದು.